Watch full episodes on Jio Hotstar. ಜೀವನ ಎನ್ನುವುದು ಅತಿ ಚಿಕ್ಕದು. ನಾವೆಲ್ಲರೂ ಅತಿ ಜಾಗರೂಕತೆಯಿಂದ ನಾವೆಲ್ಲರೂ ಈ ಜೀವನದ ಪಯಣದ ಹೆಜ್ಜೆಯಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಬೇಕು. ಯಾವುದೇ ಪರಿಸ್ಥಿತಿಯನ್ನು ಎದುರಿಸಬೇಕಾದರೆ ನಾವು ಪ್ರತಿಯೊಂದು ಸಮಯದಲ್ಲೂ ಒಂದು ಹೆಜ್ಜೆ ಮುಂದೆ ಯೋಚಿಸಬೇಕಾಗುತ್ತದೆ. ಯೋಚಿಸಿ, ಒಬ್ಬ ಮನುಷ್ಯ ಅತ್ಯಂತ ವೇಗದಿಂದ ಗಾಡಿಯನ್ನು ಓಡಿಸುತ್ತಿದ್ದರೆ ಅವನು ಯೋಚಿಸಬೇಕಾಗುತ್ತದೆ, ಅತಿ ವೇಗವಾಗಿ ಗಾಡಿ ಓಡಿಸುವುದರಿಂದ ಅಪಘಾತವಾಗುವ ಸಂಭವವಿರುತ್ತದೆ ಎಂದು ಯೋಚಿಸಬೇಕಾಗುತ್ತದೆ. ಓಹ್, ಎಂತ ಒಳ್ಳೆ ವಿಷಯ ಹೇಳಿದ್ರು ಸರ್. ಪತ್ಲು ಬೈಲೆ, ಇನ್ಮೇಲಿಂದ ಯಾವಾಗ್ಲೂ ನಾನು ಜೀವನದಲ್ಲಿ ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡ್ತೀನಿ. ಅಂದ್ರೆ ಮುಂದಾಲೋಚನೆಯಲ್ಲಿ ಇರ್ತೀನಿ ಕಣೋ. ಅಂದ್ರೆ ಸೇಫ್ ಅಂಡ್ ಸೆಕ್ಯೂರ್ ಆಗಿರ್ತೀನಿ ಕಣೋ. ಸರಿಯಪ್ಪ ಮೋಟೋ, ಸರಿ. ನಾನೀಗ ಹೋಗಿ ಡಸ್ಟ್ಬಿನ್ ನಲ್ಲಿ ಕಸ ಹಾಕ್ಬಿಟ್ಟು ಬರ್ತೀನಿ. ಓಕೆ. ಪತ್ಲು ಕಸ ಬಿಸಾಡೋದಕ್ಕೆ ಆಚೆ ಹೋಗಿದ್ದಾನೆ. ಈ ಸಮಯದಲ್ಲಿ ನಾನು ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡಿದ್ರೆ ಏನಾಗುತ್ತೆ? ಬಾಗಿಲು ಬೇರೆ ತೆಗ್ದಿದೆ, ಮತ್ತೆ ಆಚೆ ಕಡೆ ತಣ್ಣಗ್ ಗಾಳಿ ಬೀಸ್ತಾ ಇದೆ. ಪಾಪ ಪತ್ಲು ಬಹಳ ಕಷ್ಟಪಟ್ಟು ಮನೆ ಫುಲ್ಲು ಗುಡಿಸ್ಬಿಟ್ಟಿದ್ದಾನೆ. ಈ ಗಾಳಿಯಿಂದ ಮನೆ ಒಳಗೆ ಧೂಳು ಕಸ ಕಡ್ಡಿಗಳೆಲ್ಲ ಒಳಗ್ ಬಂದ್ಬಿಟ್ರೆ ಪಾಪ ಪತ್ಲು ಕಷ್ಟಪಟ್ಟು ಗುಡಿಸಿದ್ದೆಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ನಾನು ಬಾಗ್ಲು ಹಾಕ್ಬಿಡೋದೇ ಒಳ್ಳೇದು. ಮೋಟೋ, ಬಾಗಿಲು ತೆಗಿಯೋ. ಅಯ್ಯೋ, ಸಾರಿ ಪತ್ಲು. ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡಕ್ ಹೋದೆ. ಬಹಳ ಕಷ್ಟಪಟ್ಬಿಟ್ಟು ಕಸ ಗುಡಿಸಿದ್ಯಾ. ಬಾಗಿಲು ತೆಗೆದ್ರೆ ಗಾಳಿಯಿಂದ ಕಸ ಕಡ್ಡಿಗಳೆಲ್ಲ ಒಳಗಡೆ ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡ್ದೆ ಕಣೋ. ಅದಕ್ಕೆ ಬಾಗಿಲು ಹಾಕಿದ್ದು ನಾನು. ನೋಡಿಯೋ, ಮೂಡ್ ಔಟ್ ಪಡ್ಕೋಬೇಡ, ಸ್ವಲ್ಪ ನಗೋ. ಬಾರ ಪತ್ಲು, ನಾನು ನಿನ್ಗೆ ಇವತ್ತು ಸಮೋಸ ತಿನ್ಸಕ್ ಕರ್ಕೊಂಡು ಹೋಗ್ತೀನಿ, ಬಾ. ಅರೆ ಪತ್ಲು, ಕಾರ್ ನಾನು ಎಷ್ಟು ಸ್ಪೀಡಾಗಿ ಕಾರ್ ಓಡಿಸ್ತಾ ಇದ್ದಾನೆ ನೋಡೋ. ಇರು, ನಾನು ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡ್ತೀನಿ, ಅವನಿಗೆ ಏನ್ ಆಗ್ಬೋದು ಅಂತ. ಅಯ್ಯೋ ಪತ್ಲು, ಆ ಕಾರ್ ನನ್ನ ಆಕ್ಸಿಡೆಂಟ್ ಆಗೋದ್ರಿಂದ ಬಚಾವ್ ಮಾಡ್ಬೇಕು ನಾವೀಗ. ಬರ, ಕೂತ್ಕೊಳ್ಳೋ, ಬೇಗ ಕೂತ್ಕೋ. ಅಯ್ಯೋ ಮೋಟು, ನಾ ಇನ್ನು ಕೂತ್ಕೊಂಡಿಲ್ಲ, ಆಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿಯಲ್ಲ. ಅರ್ಜೆಂಟ್ ಗಾಡಿ ನಿಲ್ಸಕ್ಕಾಗಲ್ಲ ಕಣೋ. ಕಾರ್ಪೊರೇಷನ್ ಅವರು ಸೆಂಟ್ರ್ ರೋಡಲ್ಲಿ ಕ್ಲೀನ್ ಮಾಡ್ತೀರಾ? ಮೋಟು, ಮಂಡಿಗೆಲ್ಲ ಹೇಳ್ಬಿಡ್ತು ಕಣ, ನೋವಾಗ್ತಿದೆ, ನಿಲ್ಸ. ಇಲ್ಲ ಪತ್ಲು, ನಾನು ಆ ಕಾರ್ ಆಕ್ಸಿಡೆಂಟ್ ಆಗೋದ್ರಿಂದ ಬಚಾವ್ ಮಾಡ್ಬೇಕು ಕಣೋ. ಗಾಡಿ ನಿಲ್ಸಕ್ ಆಗಲ್ಲ ಪತ್ಲು. ಅಯ್ಯಮ್ಮ, ಇಡಲಿ, ವಡೆ, ದೋಸೆ. ಅಯ್ಯಮ್ಮ, ಬಂದ್ರು. ಚಿಂಗಂ ಸರ್, ಎಲ್ಲಿದ್ದೀರಿ ಸರ್? ಬೇಗ ಇಲ್ಲಿಗೆ ಬನ್ನಿ ಸರ್. ಯಾರೋ ತುಂಬಾ ಅಪಾಯದಲ್ಲಿದ್ದಾರೆ, ಬೇಗ ಬಂದ್ಬಿಡಿ ಸರ್. ಅಬ್ಬಾ, ನಾನು ನಿಮ್ಮನ್ನ ಕಾಪಾಡ್ಬಿಟ್ಟೆ ಸರ್. ಅಯ್ಯಮ್ಮ ಮೋಟು, ನಾನು ಇನ್ಸ್ಪೆಕ್ಟರ್ ಚಿಂಗಮ್. ನೀನು ರಸ್ತೆಯಲ್ಲಿ ಅಡ್ಡ ಯಾಕೋ ಬಂದ್ಬಿಟ್ಟೆ? ಸರ್, ನೀವು ಈ ತರ ವೇಷ ಬದಲಾಯಿಸ್ಕೊಂಡು ದಾಡಿ ಬಿಟ್ಕೊಂಡು ಯಾಕೆ ಸರ್ ಓಡಾಡ್ತಾ ಇದ್ದೀರಾ? ಹೇಳಿ ಸರ್. ಅಯ್ಯಮ್ಮ, ನಾನು ಖರಾಬ್ ಕಳ್ಳನ್ನ ಹುಡುಕ್ತಾ ಇದ್ದೆ. ಬಹಳ ಕಷ್ಟಪಟ್ಟು ಅವನ್ನ ಹಿಡಬೇಕು ಅಂತಿದ್ದೆ. ಅಷ್ಟಲ್ಲಿ ನೀವು ಎಂಟ್ರಿ ಕೊಟ್ಬಿಟ್ರಿ, ಅವನು ಎಸ್ಕೇಪ್ ಆಗ್ಬಿಟ್ಟ. ಸಾರಿ ಚಿಂಗಂ ಸರ್, ನಾನು ಐಬೋಟು, ನಿನ್ನ ಒಂದ್ ಹೆಜ್ಜೆ ಮುಂದೆ ಯೋಚನೆಯಲ್ಲಿ ನಾನು 10 ಹೆಜ್ಜೆ ಹಿಂದೆ ಬಂದ್ಬಿಟ್ಟಿದ್ದೇನೆ. ಐ ವಾರ್ನ್ ಯು, ಮತ್ತೆ ಯಾವತ್ತು ರೋಡಲ್ಲಿ ನನಗೆ ಅಡ್ಡ ಬರಬೇಡ, ಆಯ್ತಾ? ಪತ್ಲು, ಎಲ್ಲಿದೆಯೋ? ಚಿಂಗಂ ಸರ್ಗೆ ಸ್ವಲ್ಪ ಸಮಾಧಾನ ಮಾಡೋ. ಪತ್ಲು ಎಲ್ಲಿದ್ಯೋ ನೀನು? ಪತ್ಲು, ಅಯ್ಯೋ, ನಿನ್ ಕೆಲ್ಸ ನೀನ್ ನೋಡ್ಕೊಂಡಿರೋ. ಎಲ್ಲ ವಿಷಯಕ್ಕೂ ಎಂಟ್ರಿ ಆಗಿ ಅಡ್ಡ ಬರ್ತೀಯಲ್ಲ ನೀನು. ಸಾರಿ ಪತ್ಲು, ನನ್ಗೆ ಕ್ಷಮಿಸ್ಬಿಡೋ. ಪತ್ಲು, ಪಾಪ ಮುದ್ಕನ್ ನೋಡು. ನನ್ಗೇನೋ ಅವನ ಬಗ್ಗೆ ಅನುಮಾನ ಬರ್ತಾ ಇದೆ ಕಣೋ, ಅಲ್ವಾ? ಅದಕ್ಕೆ ನಾನೀಗ ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡಿದ್ರೆ ಅವನು ಮ್ಯೂಸಿಯಂ ಅಲ್ಲಿ ಲೈಟ್ ಆಫ್ ಮಾಡ್ಬಿಟ್ಟು ಕಳ್ತನ ಮಾಡಕ್ ಬಂದಿರಬಹುದಾ ಅಂತ. ನಾನು ಈಗ ಅವನ ಹಿಂದಿಂದನೇ ಓಡಾಡ್ತಾ ಇರ್ತೀನಿ. ಅವನ್ ಏನಾದ್ರೂ ಕಳ್ತನ ಮಾಡಕ್ ಕೈ ಹಾಕದ ಅಂದ್ರೆ ನಾನು ಅವನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೀನಿ ಕಣೋ, ಸರಿನಾ? ಮೋಟು, ಎಲ್ಲ ವಿಷಯದಲ್ಲೂ ನೀನ್ ಯಾಕೋ ಮೂಗ್ ತೂರಿಸ್ತಾ ಇರ್ತೀಯಾ? ನೀನ್ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡೋದ್ ಬಿಡೋ ಅಂತ ಚಿಂಗಂ ಸರ್ ನಿನಗಾಗ್ಲೇ ವಾರ್ನ್ ಮಾಡಿದ್ದಾರೆ ಅಲ್ವೇನಾ? ನಾನು ಹೋಗ್ತೀನಿ ಕಣೋ.
ಅಯ್ಯಮ್ಮ ಇಡ್ಲಿ ದೋಸೆ ಚಟ್ನಿ ಮಾಡಪ್ಪ ಬಿಟ್ಬಿಡು ಅಯ್ಯಮ್ಮ ಅಯ್ಯಯ್ಯೋ ಬೇಡ ಅಮ್ಮ ಅಮ್ಮ ಅಯ್ಯೋ ಚಿಂಗಂ ಸರ್ ಎಲ್ಲಿದ್ದೀರಾ? ಬೇಗ ಬನ್ನಿ ಸರ್, ನಾನು ಕಳ್ಳನ ಹಿಡಿದ್ಬಿಟ್ಟಿದ್ದೀನಿ ಸರ್. ಬೇಗ ಬನ್ನಿ, ಹಿಡಿದ್ಬಿಟ್ಟಿದ್ದೀನಿ ಕಳ್ಳನ. ಅಯ್ಯೋ ಅಮ್ಮ ಅರೆ ಯಾರಾದ್ರೂ ಲೈಟ್ ಆನ್ ಮಾಡ್ರಪ್ಪ. ಬೇಡ ಅಯ್ಯೋ ಮಾಟ ಅಯ್ಯಮ್ಮ ಚಿಂಗಂ ಸರ್ ತಾವ ಅಲ್ಲ ಸರ್, ಮತ್ತೆ ನೀವು ಮುದ್ಕನ್ ವೇಷ ಹಾಕೊಂಡು ಯಾಕೆ ಸರ್ ಓಡಾಡ್ತಾ ಇದ್ದೀರಾ? ಅಯ್ಯಮ್ಮ ಮೋಟು ನಾನು ಖರಾಬ್ ಕಳ್ಳ ಹಿಡಿಯೋಕ್ಕೋಸ್ಕರ ವೇಷ ಬರ್ಸ್ಕೊಂಡ್ ಬಂದಿದ್ದೆ. ನಿನ್ನಿಂದ ಕಳ್ಳ ಎಲ್ಲ ಬಾಚ್ಕೊಂಡು ಹೋಗ್ಬಿಟ್ಟ. ನೀನು ಅವನ್ ಬಿಟ್ಟು ನನ್ನ ಹಿಡ್ಕೊಂಡು ಇಷ್ಟೊಂದು ಒದೆ ಕೊಟ್ಬಿಟ್ಟಿಯಲ್ಲ ಅಮ್ಮ. ಸಾರಿ ಚಿಂಗಂ ಸರ್, ವೆರಿ ವೆರಿ ಸಾರಿ. ನಾನು ಮುಂದೆ ಒಂದ್ ಹೆಜ್ಜೆ ಯೋಚನೆ ಮಾಡಿ ನಿಮ್ಮನ್ನ ಹಿಡಿದಿದ್ದೆ ಸರ್. ಅಯ್ಯಮ್ಮ ಮತ್ತೆ ಒಂದ್ ಹೆಜ್ಜೆ ಮುಂದೆನ. ಏಯ್ ಶಿಷ್ಯಂದ್ರ, ಮೋಟುನ ಒಳಗಡೆ ಹಾಕಿ ಇವನ್ ಜೈಲಿಂದ ಆಚೆ ಎಲ್ಲಿವರೆಗೂ ಕಾಲಿಡ್ತಾನೋ ಅಲ್ಲಿವರೆಗೂ ನನ್ನ ಕಳ್ಳನ್ನ ಹಿಡಕ್ಕೆ ಸಾಧ್ಯನೇ ಆಗಲ್ಲ. ಮಟ ನಿಂತ್ಕೊಳ, ನೀನು ಅಪರಾಧಿ ಅಲ್ಲ ಕಣ. ಬೇಡ ಪತ್ಲೋ, ನಾನ್ ನಿಂತ್ಕೊಂಡ್ರೆ ಚಿಂಗಂ ಸರ್ ಬಂದು ನನ್ನ ಜೈಲಿಗೆ ಹಾಕ್ಬಿಡ್ತಾರೆ ಕಣೋ. ಅಯ್ಯ ಮೋಟು ನಿಲ್ಲ. ಈಗ ನಾನು ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡಿದ್ರೆ ಆ ಕಳ್ಳನೇ ಆ ಹೆಲಿಕಾಪ್ಟರ್ನ ತರಿಸಿರ್ಬೋದು. ಅವನು ಹೆಲಿಕಾಪ್ಟರ್ ಕೂತ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ಪ್ಲಾನ್ ಮಾಡಿದಾನೆ. ನಾನು ಈಗಲೇ ಅವನ್ನ ಹಿಡ್ಕೊಂಡ್ಬಿಟ್ಟು ಚಿಂಗಂ ಸರ್ಗೆ ಒಪ್ಪಿಸ್ಬಿಡ್ತೀನಿ. ಮಾಡ್ತೀನಿ ಅವನ್ಗೆ. ನಿಂತ್ಕೊಳ್ಳೋ ಮೋಟು, ನಿಂತ್ಕೋ. ಮತ್ತೆ ಬೇರೆ ಗೆಟಪ್ ಅಲ್ಲಿ ಚಿಂಗಂ ಸರ್ ಏನಾದ್ರು ಬಂದ್ಬಿಟ್ರೆ ಅವ್ರು ಈ ಸರಿ ನನ್ನ ಖಂಡಿತ ಫುರ್ಫುರಿ ನಗರದಿಂದ ಆಚೆ ಓಡಿಸೇ ಬಿಡ್ತಾರೆ. ಚಿಂಗಂ ಸರ್, ನಾನು ಈ ಸರಿ ಒಂದ್ ಹೆಜ್ಜೆ ಮುಂದೆ ಅಲ್ಲ ಒಂದ್ ಹೆಜ್ಜೆ ಹಿಂದೆ ಬಂದ್ಬಿಟ್ಟು ನಿಮಗ್ ಸಹಾಯ ಮಾಡ್ತೀನಿ ಸರ್. ಖಂಡಿತ ಸರ್, ಪ್ರಾಮಿಸ್ ಮಾಡ್ತೀನಿ ಸರ್. ತಾವು ಖಂಡಿತ ಅನ್ಯತಾ ಭಾವಿಸ್ಬೇಡಿ ಸರ್. ಏನ್ ಹೇಳ್ತಾ ಇದೀಯಾ? ನನ್ನಿಂದ ಏನು ತಮಗೆ ತೊಂದರೆ ಆಗೋದಿಲ್ಲ. ಸರಿ ಸರಿ, ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ಆ ಖರಾಬ್ ಕಳ್ಳನ್ನ ಹಿಡ್ಕೊಬಿಡೋಣ ಸರ್. ಥ್ಯಾಂಕ್ ಯು. ನನ್ನ ಹಿಂದೆನೇ ಇರಬೇಕು, ಆಯ್ತಾ? ಚಿಂಗಂ ಸರ್, ಆ ಕಳ್ಳ ಹೆಲಿಕಾಪ್ಟರ್ ಬಂದಿದ್ದಾನೆ ಸರ್. ಅವನು ಅದ್ರಲ್ಲಿ ಕೂತ್ಕೊಂಡು ಎಸ್ಕೇಪ್ ಆಗಕ್ ನೋಡ್ತಾ ಇದ್ದಾನೆ ಸರ್. ಇಲ್ಲ ಮೋಟು, ಆ ಹೆಲಿಕಾಪ್ಟರ್ನ ನಾನೇ ತರಿಸಿರೋದು. ನಾನು ಹೆಲಿಕಾಪ್ಟರ್ ಅಲ್ಲಿ ಕುತ್ಕೊಂಡು ಮೇಲಿಂದನೇ ವೀಕ್ಷಣೆ ಮಾಡ್ತೀನಿ. ಆಮೇಲೆ ನೀನು ಕೆಳಗಡೆನೆ ಇದ್ಕೊಂಡು ಕಳ್ಳನ್ನ ಹುಡುಕ್ಬೇಕು. ಇಬ್ರು ಸೇರಿ ಹುಡುಕಿದ ಮೇಲೆ ಆ ಕಳ್ಳ ಸಿಕ್ಕ ಅಂದ್ರೆ ಸಾಕು, ಅವನ್ನ ಸರಿಯಾಗಿ ರುಬ್ಬಿಟ್ಟು ಇನ್ನೊಂದ್ಸರಿ ಕಳ್ತನ ಮಾಡಿರ್ಬಾರ್ದು. ಓ, ಒಳ್ಳೆ ಮಾತು ಹೇಳಿದ್ರಿ ಸರ್. ಚಿಂಗಂ ಸರ್, ನಡೀರಿ ಸರ್, ಹೋಗೋಣ. ಚಿಂಗಂ ಸರ್, ಏನ್ ಸರ್ ಇವತ್ತು ನೀವು ಯೂನಿಫಾರ್ಮ್ ಅಲ್ಲೇ ಬಂದ್ಬಿಟ್ಟಿದ್ದೀರಾ? ಯಾವ್ದು ಗೆಟಪ್ ಹಾಕಿಲ್ವಲ್ಲ ಸರ್? ಯಾಕೆ? ನಾನು ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಇದ್ರೆ ಬಚಾವ್ ಆಗ್ತೀನಿ, ಇಲ್ಲ ಅಂದ್ರೆ ಮೋಟು ನನ್ನ ಅಟ್ಯಾಕ್ ಮಾಡ್ಬಿಡ್ತಾನೆ. ಮೋಟು ಹಿಡ್ಕವನ್ನ, ಅವನೇ ಖರಾಬ್ ಕಳ್ಳ. ಅವನ್ ಎಸ್ಕೇಪ್ ಆಗಕ್ಕೆ ಬಿಡಬೇಡ. ಚಿಂಗಂ ಸರ್, ನಾನು ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡಿದ್ರೆ ಕೆಳಗಡೆಯಿಂದ ಕಳ್ಳ ನಿಮ್ ಗೆಟಪ್ ನಲ್ಲಿ ಓಡ್ ಬರ್ತಾ ಇದ್ದಾನೆ ಸರ್. ಯಾಕಂದ್ರೆ ನಾನು ಮೇಲೆ ಅನುಮಾನ ಪರಬಾರ್ದು, ಅವ್ನು ಓಡೋಗ್ಬಿಡ್ಲಿ ಅಂತ ಸರ್. ವಾವ್ ಮೋಟು, ನಿನ್ನ ಬುದ್ಧಿಶಕ್ತಿ ಚಿಂತನೆ ನೋಡಿದ್ರೆ ನಂಗೆ ಸಲ್ಯೂಟ್ ಹೊಡಿಬೇಕು ಅನಿಸ್ತಾ ಇದೆ. ಆ ಕೆಟ್ಟ ಕಳ್ಳನ ಓಡೋಗಕ್ ಬಿಡ್ಬೇಡ. ಎಸ್ ಸರ್, ನಾ ಕಳ್ಳನ್ ಹಿಡ್ದು ಪೀಸ್ ಪೀಸ್ ಮಾಡಿ ಅವನ್ಗೆ ಕಬಾಬ್ ಮಾಡಕ್ ಬಿಡ್ತೀನಿ ಸರ್. ಏ ಕಳ್ಳಲೇ! ಅಯ್ಯಬ್ಬ, ಮೋಟು ಬಿಡುದಲ್ಲ. ನಾನಿವತ್ತು ಬೇರೆ ಯಾವ ಗೆಟಪ್ ನಲ್ಲೂ ಇಲ್ಲ. ಐ ಆಮ್ ಇನ್ಸ್ಪೆಕ್ಟರ್ ಚಿಂಗಮ. ಏ ಕಳ್ಳಲೇ, ನೀನು ಚಿಂಗಂ ಸರ್ ಗೆಟಪ್ ಹಾಕೊಂಡು ನನಗೆ ಯಾಮಾರ್ಸಕ್ ನೋಡ್ಬೇಡ ಕಣೋ. ಅದಕ್ಕೆ ನಿನ್ನ ಪೊಲೀಸ್ನವರು ಹಿಡಕ್ ಆಗ್ತಾ ಇಲ್ಲ ಈ ಡ್ರೆಸ್ ಅಲ್ಲಿ ಇದ್ರೆ. ಯಾಕಲೇ, ಯಾಕೆ ಚಿಂಗಂ ಸರ್ ತರ ವೇಷ ಹಾಕೊಂಡು ಓಡಾಡ್ತಿದ್ಯಾ ನೀನು? ಮಟು ಬಿಡ, ಅವರು ರಿಯಲ್ ಚಿಂಗಂ ಸರ್ ಕಣ. ಇಲ್ಲ ಪತ್ಲೋ, ಚಿಂಗಂ ಸರ್ ನಾನೇ ಖುದ್ದಾಗಿ ಹೆಲಿಕಾಪ್ಟರ್ ಅಲ್ಲಿ ಕೂಡ್ಸಿ ಬಂದಿದ್ದೇನೆ ಕಣೋ. ಪತ್ಲೋ, ಈ ಮನುಷ್ಯ ಹೊಸ ಗೆಟಪ್ ಅಲ್ಲಿ ಚಿಂಗಂ ಸರ್ ತರ ಬಂದಿದ್ದಾನೆ ಕಣೋ. ಇರು. ಎಳ್ಳಿರ್ನ ಚಿಂಗಂ ಸಾರೇ ಉದುರ್ಸೋದು ಅಂದ್ರೆ ಇವರು ರಿಯಲ್ ಆಗಿ ನಮ್ ಚಿಂಗಂ ಸರೇನೆ. ಮೋಟೋ, ಇವರು 100% ಚಿಂಗಂ ಸರೇ ಕಣ. ಸಾರಿ ಚಿಂಗಂ ಸರ್, ನಾನು ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡ್ಬಿಟ್ಟೆ ಸರ್. ಏನ್ ಯೋಚನೆ ಗೊತ್ತಾ ಸರ್? ಆ ಕಳ್ಳನ ಹಿಡ್ಕೊಂಬಿಟ್ಟು ತಮಗೊಪ್ಸೋಣ ಅಂತಿದ್ದೆ ಸರ್.
ಅಯ್ಯಮ್ಮ ಮೋಟು, ನೀನು ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡೋದ್ರಲ್ಲಿ ನಾನು ಕಳ್ಳನ ಹಿಡಿಯೋದ್ರಲ್ಲಿ 1000 ಹೆಜ್ಜೆ ಹಿಂದೆ ಹೋಗ್ಬಿಟ್ಟೆ. ಅವನು ಹೆಲಿಕಾಪ್ಟರ್ ಎಸ್ಕೇಪ್ ಆಗ್ತಾ ಇದ್ದಾನೆ, ಆ ಡೇಂಜರ್ ಕಳ್ಳ. ಪತ್ಲು ಏನ್ ಮಾಡ್ಲೋ? ಖಾಲಿ ಹೊಟ್ಟೆಲ್ ನನ್ ತಲೆ ಓಡೋದೇ ಇಲ್ವಲ್ಲೋ? ನೀನೇ ನಂಗೆ ಐಡಿಯಾ ಕೊಡೋ, ಬೇಗ ಕೊಡೋ. ಸಮೋಸ ರೆಡಿ ಇದೆ ಕಣ, ತಿಂದು ಶುರು ಹಚ್ಕೊ ನೀನ. ಲೇ ಕಳ್ಳ! ನಿನಗೆ ಈ ಸರಿಯಾಗಿ ಓಡ್ ಕೆಳಗಡೆ ಇಳಿಸ್ತೀನಿ ನೋಡು. ಅಯ್ಯಮ್ಮ ಮೋಟು, ನನಗ್ ಭಾಷೆ ಕೊಡು. ಇನ್ಯಾವತ್ತು ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡೋದಿಲ್ಲ ಅಂತ. Watch India's largest kids library only on Geo Hotstar. Download the app now.